ಹೇಗಿತ್ತು ಸಿನಿಮಾ? ಹೇಗಿತ್ತು ಸತ್ಯ ಅಣ್ಣ? ನವಾಜ್ ಹೊರಡು ಕುಳ್ಳಿ, ನವಾಜ್ ಹೊರಡು ಕಳ್ಳಿ. ಅಯ್ಯೋ ಅಪ್ಪ ಪಾಪ ಅಮ್ಮ ಬಾಬಮ್ಮ ಅಣ್ಣ, ಏನಣ್ಣ ಮೂವಿ ದಾಸರಹಳ್ಳಿ. ಏನಂದ್ರೆ ನೋಡಿ, ದಾಸರಹಳ್ಳಿ ಅಂತ ಅಂದ್ಬಿಟ್ಟು ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಸೊ ಸಿನಿಮಾದೊಂದು ಮೈನ್ ಉದ್ದೇಶ ಏನಂದ್ರೆ ಒಂದು ಸೋಷಲ್ ಒಂದು ಮೆಸೇಜ್ ಸಿನಿಮಾದಲ್ಲಿ. ಸೊ ಆ ಮೆಸೇಜ್ ಏನಂದ್ರೆ ಎಣ್ಣೆ ಹೊಡೆಯೋದು. ಇವಾಗ ನಾವೆಲ್ಲ ಜಾಲಿಗೋಸ್ಕರ ಹೊಡಿತೀವಿ, ಬಾಮಚ ನೈಟ್ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಹುಡುಗರೆಲ್ಲ ಹೋಗ್ತೀವಿ, ಎಣ್ಣೆ ಹೊಡಿತೀವಿ, ಎಲ್ಲ ಜಾಲಿ ಎಂಜಾಯ್ ಮಾಡ್ತೀವಿ. ಬಟ್ ಎಷ್ಟು ಜನ ಎಣ್ಣೆಯಿಂದ ಎಷ್ಟು ಎಫೆಕ್ಟ್ ಆಗ್ತಿದೆ, ಎಷ್ಟು ಮನೆಗಳು ಎಫೆಕ್ಟ್ ಆಗ್ತಿದೆ, ಮದುವೆ ಆಗಿರೋ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲ ಹೆಂಗೆ ಅನುಭವಿಸ್ತಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಒಳ್ಳೆ ಕ್ಯೂಟಾಗಿ ತೋರಿಸ್ಕೊಟ್ಟಿದ್ದಾರೆ ದಾಸರಹಳ್ಳಿ ಅನ್ನೋ ಸಿನಿಮಾ. ಗಿಡ ಮರ ಬೆಳಿಬೇಕಾದ್ರೆ ಬೆಳೆಯುತ್ತೆ ಬಳ್ಳಿ, ಗಿಡ ಮರ ಬೆಳಿಬೇಕಾದ್ರೆ ಬೆಳೆಯುತ್ತೆ ಬಳ್ಳಿ, ಆದ್ರೆ ಕುಡಿಯೋದ್ರಿಂದ ಏನೇನು ಎಫೆಕ್ಟ್ ಆಗುತ್ತೆ ಅಂತ ತೋರಿಸಿರೋ ಸಿನಿಮಾನೇ ದಾಸರಹಳ್ಳಿ. ಅದೇ ಕುಡಿಯೋದ್ರಿಂದ ಏನೇನು ಎಫೆಕ್ಟ್ ಆಗುತ್ತೆ, ಏನೇನು ಇದಾಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಣ್ಣ. ಹೇಳ್ತೀನಿ ನೋಡಿ ಅಣ್ಣ, ಒಂದೇ ಒಂದು ಮಾತು ಅಣ್ಣ. ಇವರು ಡೌದು ರಾಶಿ ಮೇಷ, ಇವರು ಡೌದು ರಾಶಿ ಮೇಷ. ಆದ್ರೆ ದಾಸರಹಳ್ಳಿ ಸಿನಿಮಾದಲ್ಲಿ ಸೂಪರ್ ಆಗಿದೆ ಸಮಾಜ ಸಂದೇಶ. ಸಮಾಜಕ್ಕೆ ಒಂದು ನಿಮ್ಗೆ ಗೊತ್ತಾಯ್ತಾ ಮಚ್ಚ? ಏನು ಮೇಷ ಮೇಷ ಅದೆಲ್ಲ ಬಿಡೋ ಸೀಕ್ರೆಟ್. ಇವನು ಸುಳ್ಳು ಹೇಳ್ತಾನೆ, ಇವ್ರು ಡವ್ ಹೆಸರು ಮೇಷಾನೆ. ಅಯ್ಯೋ ಅಣ್ಣ, ಏನಿಲ್ಲ ಅಣ್ಣ, ನಾವು ಹೇಳ್ತೀರ ಇವಾಗ ಎಣ್ಣೆ ಅಣ್ಣ, ಒಂದು ಎಣ್ಣೆ ನಾನು ಹೇಳ್ದಲ್ಲ ಅಣ್ಣ, ನಾವೆಲ್ಲ ಅಷ್ಟೇ ಅಣ್ಣ. ಇವಾಗ ಜಾಲಿ ಮಾಡೋಕ್ಕೆ, ಎಂಜಾಯ್ ಮಾಡೋಕ್ಕೆ ನಾವಂದ್ರೆ ಎಲ್ಲ ಪ್ರತಿಯೊಬ್ಬರನ್ನ ಎಣ್ಣೆ ಹೊಡಿತೀವಿ, ಎಂಜಾಯ್ ಮಾಡ್ತೀವಿ. ಎಣ್ಣೆ ಹೊಡೆದ್ಬಿಟ್ಟು ಜಗಳಗಳಾಗುತ್ತೆ, ಧೈರ್ಯ ಬರುತ್ತೆ, ಎಲ್ಲ ಬರುತ್ತೆ. ಬಟ್ ಆ ಎಣ್ಣೆ ಹೊಡೆಯೋದ್ರಿಂದ ಮನೆಯಲ್ಲಿ ಎಷ್ಟೆಷ್ಟು ಎಫೆಕ್ಟ್ ಆಗ್ತಿದೆ, ಎಷ್ಟೆಷ್ಟು ಪ್ರಾಬ್ಲಮ್ ಆಗ್ತಿದೆ. ಅಮ್ಮ, ನಮ್ಮ ತಾಯಿ ಆಗಿರ್ಬೋದು, ನಾವು ಮದುವೆ ಆಡ್ಕೊಳ್ಳೋ ಹೆಂಡತಿ ಆಗಿರ್ಬೋದು, ಮನೇಲಿ ಅವಾಗ ಆಗ್ತಾ ಇರುತ್ತೆ, ಮಕ್ಕಳಾಗಿರ್ಬೋದು, ಎಲ್ಲ ಎಷ್ಟೆಷ್ಟು ತೊಂದರೆ ಅನುಭವಿಸ್ತಿದ್ದಾರೆ ಅನ್ನೋದು ತುಂಬಾ ಕ್ಯೂಟ್ ಆಗಿ ತುಂಬಾ ಕ್ಯೂಟ್ ಆಗಿ ತೋರಿಸಿದ್ದಾರೆ ಅಣ್ಣ. ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಅಣ್ಣ. ದಾವಣಗೆರೆ ದೋಸೆ ಮೇಲೆ ಹಾಕ್ಬೇಕು ಬೆಣ್ಣೆ, ದಾವಣಗೆರೆ ದೋಸೆ ಮೇಲೆ ಹಾಕ್ಬೇಕು ಬೆಣ್ಣೆ, ಆದ್ರೆ ಪ್ರತಿಯೊಬ್ರು ಬಿಡ್ಬೇಕು ಕುಡಿಯೋದ ಎಣ್ಣೆ. ಆದ್ರೆ ಕುಡಿಯೋದೇ ಬಿಡ್ಬಿಡಿ ಅಂತ ಹೇಳ್ತಿಲ್ಲ. ಬಟ್ ಯಾವಾಗ 15 ಬೀರ್ ಕುಡಿರಿ ಅಣ್ಣ, ಏನಂದ್ರೆ ಎಣ್ಣೆ ಹೆಂಗ್ ಕುಡಿಬೇಕಾದ್ರೆ, ಎಣ್ಣೆ ಕುಡಿದ್ರೆ ನಾವು ಎಣ್ಣೆನ ಕುಡಿದು ಮಜಾ ಮಾಡ್ಬೇಕು. ಆದ್ರೆ ಎಣ್ಣೆ ನಮಗೆ ಕುಡಿಯೋ ತರ ನಾವು ಕುಡಿಬಾರ್ದು ಯಾವತ್ತೂ. ಅದೇ ನಾವು ಕುಡಿದ್ಬಿಟ್ಟು ಎಂಜಾಯ್ ಮಾಡ್ಬೇಕು ಅದನ್ನ. ಆದ್ರೆ ನಮ್ಗೆ ಎಣ್ಣೆ ನಮ್ಮನ್ನ ಕುಡಿದ್ಬಿಟ್ಟು ಅದನ್ನ ಎಂಜಾಯ್ ಮಾಡಬಾರ್ದು. ಆ ತರ ಯಾವತ್ತೂ ಆಗ್ಬಾರ್ದು. ನಾವು ನೋಡಿ, ಎಣ್ಣೆ ಹೊಡೆದಾಗ ಏನೇನ್ ಪ್ರಾಬ್ಲಮ್ಸ್, ಎಲ್ಲಾ ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಆಗೋದು ಈ ನಶೆ ಅಲ್ಲೇನೆ. ಎಲ್ಲರೂ ನೀವೊಂದ್ಸಲಿ ಯೋಚನೆ ಮಾಡಿ ನೋಡಿ, ಎಲ್ಲರೂ ಅಷ್ಟೇ, ಪ್ರತಿಯೊಂದು ಪ್ರಾಬ್ಲಮ್ ಎಲ್ಲ ಆಗೋದು ನಶೆ ಅಲ್ಲೇನೆ. ಸೊ ನಶೆ ಜಾಸ್ತಿ ಬೇಡ, ಜಾಸ್ತಿ ಎಣ್ಣೆ ಹೊಡೆಯೋದಿದೆಲ್ಲ ಬೇಡ. ಯಾವಾಗಾರು ಒಂಚೂರು ಚೂರು ತಗೊಳ್ಳಿ, ಏನೋ ಟೆನ್ಷನ್ ಇರುತ್ತೆ, ಪ್ರಾಬ್ಲಮ್ ಇರುತ್ತೆ, ಚೂರು ತಗೋಬಾರ್ದು ಅಂತಲ್ಲ. ಬಟ್ ಅದರಿಂದ ಏನೇನು ಎಫೆಕ್ಟ್ ಆಗ್ತಿದೆ, ಆ ಹಳ್ಳಿ ಕಡೆ ಎಲ್ಲ ಇವಾಗ ತುಂಬ ಹಳ್ಳಿಗಳಿದೆ, ಅಲ್ಲೆಲ್ಲ ಏನೇನು ಎಫೆಕ್ಟ್ ಆಗ್ತಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಮಾತು ಹೇಳ್ಬಿಡ್ತೀನಿ ಅಣ್ಣ, ಇದಂತೂ ಎಣ್ಣೆ ಬಿಡೋದ್ರ ಬಗ್ಗೆ ಸಿನಿಮಾ ಮಾಡಿದೆ. ಆದರೆ ಒಂದು ಮಾತ್ರ ಹೇಳ್ತೀನಿ ಅಣ್ಣ, ಎಣ್ಣೆ ಹೊಡೆದ್ರೆ ಎಲ್ಲರಿಗೂ ಬಂದ್ಬಿಡುತ್ತೆ ಜೋಶು, ಎಣ್ಣೆ ಹೊಡೆದ್ರೆ ಎಲ್ಲರಿಗೂ ಬಂದ್ಬಿಡುತ್ತೆ ಜೋಶು. ಆದ್ರೆ ಎಣ್ಣೆ ಹೊಡೆಯೋದ್ರಿಂದ ಆಗೋ ಎಫೆಕ್ಟ್ ನ ತೋರಿಸಿರೋದು ನಮ್ಮ ಅಣ್ಣ ಉಮೇಶ್. ಏನ್ ಎಫೆಕ್ಟ್ ಆಗುತ್ತೆ ಅಣ್ಣ, ಪ್ರಾಣಗಳೇ ಹೋಗ್ಬಿಡುತ್ತೆ, ಮರ್ಯಾದೆ ಹೋಗ್ಬಿಡುತ್ತೆ. ನಿಮ್ಗೆ ಕಂಪ್ಲೀಟ್ ಆಗಿ ಮನುಷ್ಯ ಅನ್ನೋದೇ ಯಾರು ನೋಡಲ್ಲ, ಒಂದು ಮೃಗನ್ ತರ ನೋಡ್ತಾರೆ ಎಣ್ಣೆ ಹೊಡಿತಾ ಇದ್ರೆ. ಅದಕ್ಕೆ ಯಾವಾಗಾರು ಒಂಚೂರು ಲೈಟ್ ಆಗಿ ಹೊಡೀರಿ. ತುಂಬಾ ಒಳ್ಳೆ ಒಂದು ಸಂದೇಶ ಕೊಡಿದ್ದಾರೆ ದಾಸರಹಳ್ಳಿ ಅನ್ನೋ ಸಿನಿಮಾ. ಅದು ಇನ್ನೊಂದು ಮಾತು ಹೇಳ್ತೀನಿ ಅಣ್ಣ, ಒಂದು ಕ್ವಾರ್ಟರ್ ಹೊಡೆದ್ರೆ ಇವ್ನು ಆಗ್ಬಿಡ್ತಾನೆ ಟೈಟು, ಒಂದು ಕ್ವಾರ್ಟರ್ ಹೊಡೆದ್ರೆ ಇವ್ನು ಆಗ್ಬಿಡ್ತಾನೆ ಟೈಟು. ಅದು ದಾಸರಹಳ್ಳಿ ಸಿನಿಮಾದಲ್ಲಿ ಪ್ರತಿಯೊಂದು ಸಕ್ಕತ್ತಾಗಿದೆ. ಫೈಟು ಸೆಕೆಂಡ್ ಹಾಫ್, ಫಸ್ಟ್ ಹಾಫ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಇತ್ತಲ್ಲ ಮಚ್ಚ, ಫೈಟ್ ಗಳೆಲ್ಲ ಮಸ್ತಾಗಿ ಮಾಡಿದೀರಣ್ಣ. ಫೈಟ್ಸ್ ಮಾತ್ರ ಅಣ್ಣ ಒಳ್ಳೆ ಫೈಟ್ಸ್ ಕೊಟ್ಟಿದ್ದಾರೆ. ಒಂದೊಳ್ಳೆ ನಮ್ಗೇನೆ ಅನ್ಸುತ್ತೆ ಈ ಸಿನಿಮಾ ನೋಡ್ತಿರ್ಬೇಕಾರೆ, ಅಯ್ಯೋ ನಾವು ಇಷ್ಟು ಮಾಡ್ತಿದೀವಲ್ಲ, ಇಷ್ಟು ಕುಡಿತಿದ್ವಲ್ಲ, ನಮ್ಮ ಫ್ಯೂಚರ್ ಹಿಂಗಾಗುತ್ತಾ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ಯೋಚನೆ ಮಾಡ್ತಾರೆ. ಸೊ ದಯವಿಟ್ಟು ಕುಡಿಯೋದು ಸ್ವಲ್ಪ ಕಡಿಮೆ ಮಾಡಿ. ನಮ್ಮ ಮಹಾತ್ಮ ಗಾಂಧಿ ಅವರು ಹೇಳಿರ್ಬೋದು ಕುಡಿತಾ ಬೇಡ ಅನ್ನೋದು, ಅದನ್ನೊಂದು ಲಾಸ್ಟಿಗೆ ಒಂದು ಬರುತ್ತೆ. ಸೊ ತುಂಬ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಸತ್ಯ ಏನೋ ಹೇಳ್ತೀರಾ? ಒಂದೇ ಕ್ವಾರ್ಟರ್ ಎಣ್ಣೆ ಸಾಂಗ್ ಹೆಂಗಿತ್ತು ಸತ್ಯ? ಅದೆಲ್ಲ ನೋಡಿದಾಗ ಏನಂದ್ರೆ ನಮಗೂ ಕುಡಿಬೇಕು ಅನ್ಸುತ್ತೆ, ಆದ್ರೆ ಸಿನಿಮಾ ಪೂರ್ತಿ ನೋಡಿದಾಗ ಏನಂದ್ರೆ ಎಲ್ಲ ಇಳಿಸ್ಬಿಡುತ್ತೆ. ಇರೋ ಮಚ್ಚ, ನನಗೆ ಅಣ್ಣ ಧರ್ಮಣ, ನಿಮ್ದು ಕಣ್ಣ ಸಲಿಗೆ, 106 ಸಾರಿ ನೋಡಿದರು, ಇದೆಲ್ಲ ಎವರ್ ಗ್ರೀನ್ ಸಾಂಗು. ಸೆಕೆಂಡ್ ಹಾಫ್ ಅಲ್ಲಿ ಅದೇ ತರ ಒಂದು ಸಾಂಗ್ ಇಕ್ಕಿದ್ದೀರಣ್ಣ, ಚೆನ್ನಾಗಿತ್ತು. ಸಖತ್ ಬಿಡಿ ಅಣ್ಣ ನಿಮ್ಮ ಆಕ್ಟಿಂಗ್ ಎಲ್ಲ. ನೀವು ಬರೋ ಸೀನ್ಸ್ ಎಲ್ಲ ಮಸ್ತಾಗಿರುತ್ತೆ, ಒಳ್ಳೆ ಸಾಂಗ್ಸು. ಧರ್ಮಣ್ಣನ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅಣ್ಣ. ನನ್ನೆಲ್ಲರೂ ಕರೀತಾರೆ ಪ್ರೀತಿಯಿಂದ ನವಾಜ್ ಭಾಯಿ, ಆದ್ರೆ ಸೋಷಿಯಲ್ ಮೆಸೇಜ್ಗೋಸ್ಕರ ಈ ಸಿನಿಮಾ ಮಾಡಿದ್ದಾರೆ. ನಮ್ಮ ಧರ್ಮಕೀರ್ತಿ ರಾಜು ಚಾಕ್ಲೇಟ್ ಬಾಯಿ ಸೋಷಿಯಲ್ಗೋಸ್ಕರ ಒಂದು ಒಳ್ಳೆ ಮೆಸೇಜ್ ಮಾಡಿದ್ದಾರೆ. ಸಾಂಗ್ಸು, ಫೈಟ್ಸು, ಮೇಕಿಂಗು. ನೀವು ಮೇಕಿಂಗ್ ತಗೊಂಡ್ರೆ ನಿಮ್ಮ ಕತೆ ಅನ್ನೋದೇನಿದೆ, ಕತೆ ಬಂದ್ಬಿಟ್ಟು ಸಮಾಜಕ್ಕೆ ಒಂದು, ನಾನು ಅಂತಿರೋದು ಅಷ್ಟೇ, ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಏನೇನು ನಡೆಯುತ್ತೆ ಅದು ಹಂಗೆ ಎತ್ತಿಕ್ ಬಿಟ್ಟಿದ್ದಾರೆ. ಸೊ ಬಂದು ಒಂದ್ಸಲ ನೋಡಿ ಸಿನಿಮಾನ ಎಲ್ಲರಿಗೂ. ಡೈರೆಕ್ಟರ್ ಶ್ರೀನಿವಾಸ್, ಅಣ್ಣ ಕ್ರಿಕೆಟ್ ಆಡಬೇಕಾದ್ರೆ ಇರುತ್ತೆ ಬಾಲು, 100% ಸಿಕ್ಸ್ ಹೊಡೆದಿದ್ದಾರೆ ಡೈರೆಕ್ಟರ್ ಕಪೀಲು. ಬಂದು ನೋಡಿ ಸಿನಿಮಾ, ಗೊತ್ತಾಗುತ್ತೆ. ಬಟ್ ಅದೇ ಹೇಳ್ತಿರೋದು, ಎಣ್ಣೆ ಒಂಚೂರು ಕಡಿಮೆ ಮಾಡಿ, ಕುಡಿಯೋದೇ ಬಿಡಬೇಡಿ. ಕುಡೀರಿ ಯಾವಾಗಾದ್ರೂ, ಬಟ್ ಕಡಿಮೆ ಕುಡೀರಿ, ದಯವಿಟ್ಟು ಕಡಿಮೆ ಕುಡೀರಿ. ನೆಕ್ಸ್ಟ್ ಲೆವೆಲ್ ಬಿಡಿ ಅಣ್ಣ, ನೆಕ್ಸ್ಟ್ ಲೆವೆಲ್ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ.
ಅಂದರೆ ಇವತ್ತಿನ ಜನ್ರೇಷನಲ್ಲಿ ಕುಡ್ತಾ ಹಳ್ಳಿಗಳಲ್ಲಿ ಯಾವ ಥರ ಇರುತ್ತೆ ಅದನ್ನು ಕಂಟ್ರೋಲ್ ಮಾಡಬೇಕು ಮತ್ತು ಹಳ್ಳಿ ಉದ್ಧಾರ ಮಾಡಬೇಕು ಅನ್ನೋದು ಕಂಟೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿದೆ. ಈ ಕುಡಿತದಿಂದ ಬಾಳು ಹೆಂಗೆ ಹಾಳಾಗುತ್ತೆ ಅನ್ನೋದು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಜನಕ್ಕೆ. ಆ ಮೆಸೇಜ್ ತಿಳ್ಕೊಂಡ್ರೆ ಜನ ಖಂಡಿತ ಈ ಕುಡಿತನ ಬಿಡ್ಬೋದು ಅನ್ನಿಸಿದೆ. ಈ ಕುಡಿತದಿಂದ ಎಷ್ಟು ಹಾಳಾಗುತ್ತೆ, ಎಷ್ಟು ಸಂಸಾರ ಹೋಗುತ್ತೆ, ಏನಾಯಿತು ದೇಹದ ಹಾಳದ ಅದೆಲ್ಲ ತೋರಿಸಿದ್ದಾರೆ. ಚೆನ್ನಾಗಿ ಮಾಡಿ, ಹೀರೋನು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಕತೆ ಚೆನ್ನಾಗಿದೆ. ಜನ ಬಂದು ಇದಕ್ಕೆ ಬಂದು ನೋಡಿದ್ರೆ ಉತ್ತಮವಾದ ಪ್ರತಿಕ್ರಿಯೆ ಸಿಗುತ್ತೆ ಅನ್ನಿಸ್ತದೆ. ಚೆನ್ನಾಗಿದೆ ಸಿನಿಮಾ ಅಂತೂ ಚೆನ್ನಾಗಿದೆ. ಒಂದು ಉತ್ತಮವಾದ ಸಿನಿಮಾ ಇದು. ಇವತ್ತು ಸಮಾಜಕ್ಕೆ ಒಳ್ಳೆ ಇದು ಮೆಸೇಜ್ ಕೊಡ್ತಕ್ಕಂಥ ಸಿನಿಮಾ ಇದು. ತುಂಬ ಚೆನ್ನಾಗಿತ್ತು ಇದು. ಕುಡ್ತಾ ಬೇಡ ಅಂದದ್ದು ಒಳ್ಳೆ ಸಮಾಜಕ್ಕೆ ಕೊಡ್ತಿರ್ತಕ್ಕಂಥ ಚೆನ್ನಾಗಿದೆ ಇದು. ಒಳ್ಳೆ ಸಿನಿಮಾ ಇದು. ಮಹಾತ್ಮ ಗಾಂಧಿ ಹೇಳೋರಲ್ಲ, ಅದು ಸತ್ಯವಾದ ಮಾತಿದು. ಇದನ್ನಂತೂ ಖಂಡಿತ ಜನ ಪಾಲ್ ಮಾಡಿದ್ರೆ ಇದಂತೂ ಊರು ಉದ್ಧಾರ ಆಗುತ್ತೆ. ಎಲ್ಲ ಕಡೆ ಜನ ಒಂದೊಬ್ಬರದಲ್ಲ, ಎಲ್ಲ ಕಡೆ ಜನ ಸಂಸಾರ ಎಷ್ಟೋ ಸಂಸಾರ ಉಳಿತವೆ, ಗ್ಯಾರಂಟಿ ಖಂಡಿತ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸರ್ ಸಿನಿಮಾದಲ್ಲಿ ಸೀನ್ ಇದೆ, ಈ ಕುಡಿತದ ಬಗ್ಗೆ ನಮಗೆ ಭಾರಿ ಇಷ್ಟ ಆಯಿತು. ಆ ಕುಡಿದು ಎಲ್ಲ ಸಂಸಾರ ಕುಡಿದು ಹಾಳಾಗ್ತಾ ಇರ್ತಾರೆ ನೋಡಿ. ಆ ಮಕ್ಕಳು ಎಜುಕೇಷನ್ ಹೋಯ್ತು, ಒಬ್ಬ ಆ ಮಗುನ ಕಡಿತಾನಲ್ಲ, ಎಂಥ ದುರದೃಷ್ಟ ನೋಡಿ. ಅದು ಕುಡಿತಿದ್ದವ್ರ ಅಪ್ಪ ಹಾಳಾಗಿರ್ತಕ್ಕೆ ಆ ಮಗುನ ಎಲ್ಲಿಗೂ ಕರೀತಾನೆ, ಅದೆಲ್ಲ ಬಾ ಬಾ ಅಂತಾನೆ. ಆ ಮಗು ಬಂದು ಹೇಳಿದಾಗ ಅದಂತ ಇರುವಂಥ ಕೃತಿಕದ ಸನ್ನಿವೇಶ ಇನ್ಯಾವ್ದು ಬೇಕು. ಆ ಥರವೆಲ್ಲ ಈ ಸಮಾಜದಲ್ಲಿ ಆಗ್ತಾಯಿದೆ, ಖಂಡಿತ ಅದು ಆಗ್ತಾಯಿದೆ. ಅದನ್ನು ತಡಿಬೇಕು ಅಂದರೆ ಅವರೆಲ್ಲ ಈಗೇನು ಕುಡಿತ ಬಗ್ಗೆ ಇದ್ದರೆ ಅವ್ರು ಸ್ವಲ್ಪ ಎಲ್ಲ ಹಾಳು ಬಿಟ್ಬಿಟ್ರೆ ಅದನ್ನು ಉತ್ತಮವಾಗಿ ಬಾಳ್ಬೋದು. ಓಕೆ. ಫಸ್ಟ್ ಟೈಮ್ ನಿಮ್ಮನ್ನು ನೀವು ತೆರೆ ಮೇಲೆ ನೋಡ್ಕೊತಿದ್ದೀರಿ, ಏನು ಅನ್ನಿಸ್ತೀವಿ? ಇದು ಸೆಕೆಂಡ್ ಟೈಮ್ ಸರ್ ಆ್ಯಕ್ಚುಲಿ. ಇಲ್ಲ ಸರ್, ಖುಷಿ ಆಯಿತು ಸರ್. ನಾನು ಥಿಯೇಟರಲ್ಲಿ ನೋಡೋದು, ಈ ಥರ ಬಂದುಬಿಟ್ಟು ಫ್ಯಾಮಿಲಿ ಜೊತೆ ನೋಡೋದು ಒಂದು ದೊಡ್ಡ ಖುಷಿನೇ. ನಿಜವಾಗ್ಲೂ ಖುಷಿ ಆಯಿತು. ಪ್ರೇಕ್ಷಕರ ರಿಯಾಕ್ಷನ್ ನೋಡಿ ಚೆನ್ನಾಗಿತ್ತು ಸರ್. ರಿಯಾಕ್ಷನ್ ಚೆನ್ನಾಗಿದೆ, ಎಲ್ಲರೂ ರೆಸ್ಪಾನ್ಸ್ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದೀಯ ಅಂತ ಹೇಳ್ತಾ ಇದ್ದಾರೆ. ಖುಷಿ ಆಗುತ್ತೆ. ನೀವು ಎಂಟ್ರಿ ಕೊಟ್ಟಾಗ ಅಭಿಮಾನಿಗಳು ಪ್ರೇಕ್ಷಕರು ಯಾವ ಥರ ಫೀಲ್ ಕೊಟ್ಟರು? ನಿಮ್ಮ ಕ್ಯಾರೆಕ್ಟ್ರಿಗೆ ಮೇನ್ ಯಾವ ಥರ ಇತ್ತು? ಅಂದರೆ ನನ್ನ ಫ್ಯಾಮಿಲಿಯವರು ತುಂಬ ಖುಷಿ ಪಡ್ತಾ ಇದ್ರು, ಪಕ್ಕದಲ್ಲೇ ಕೂತ್ಕೊಂಡು ನೋಡ್ತಾ ಇದ್ರು. ಸೊ ಅವ್ರದ್ದೊಂದು ರಿಯಾಕ್ಷನ್ ನನಗೂ ನೋಡಬೇಕು ಅಂತ ಇರುತ್ತೆ. ಆಮೇಲೆ ಪ್ರೇಕ್ಷಕರುಗಳು ಅವರು ಕೂಡ ತುಂಬ ಅಂದರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ರು, ಅಲ್ಲೇ ಮಾತಾಡ್ಸ್ತಾ ಇದ್ರು, ಇಲ್ಲ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ರು. ಸೊ ಖುಷಿ ಹೊಸ ಡೈರೆಕ್ಟ್ರು ಮೊದಲನೇ ಪ್ರಯತ್ನ ಆಗಿರೋದ್ರಿಂದ ಸ್ವಲ್ಪ ಕಂಟೆಂಟು ಚೆನ್ನಾಗಿದೆ. ಬಟ್ ಪಬ್ಲಿಕ್ ನೋಡಿ ಕೊಡ್ತಾ ಬಿಟ್ಟರೆ ದೇಶಕ್ಕೂ ಒಳ್ಳೆಯದು, ಸಂಸಾರಕ್ಕೆ ಒಳ್ಳೆಯದು, ಅವ್ರ ಫ್ಯಾಮಿಲಿಗೆ ಒಳ್ಳೆಯದು ಅನ್ನೋದು ತುಂಬ ಮನೋಜ್ಞವಾಗಿ ಕೊಡ್ತಾ ಎಷ್ಟು ಹಾಳು ಮಾಡುತ್ತೆ ಜೀವನ ಅನ್ನೋದನ್ನು ತೋರಿಸಿದ್ದಾರೆ. ಸೊಸೈಟಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ, ಒಂದು ಮಾರಲ್ ಇದೆ ಸಿನಿಮಾನಲ್ಲಿ. ಇಟ್ಸ್ ಅ ಗುಡ್ ಎಂಡಿಂಗ್. ಎಲ್ಲರೂ ಸಿನಿಮಾ ನೋಡಿ ಕೊಡ್ತಾ ಬಿಟ್ಟರೆ ಎಲ್ರಿಗೂ ಒಳ್ಳೆಯದು ಅನ್ನೋದೇ ಮೈನ್ ಕಂಟೆಂಟ್ ಸಿನಿಮಾನಲ್ಲಿ. ಇಟ್ಸ್ ನೈಸ್, ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ಪ್ರಯತ್ನದಲ್ಲಿ ನಮ್ಮ ಕಪಿಲ್ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಅದು ಉಮೇಶ್ ಅವರು ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿದ್ದಾರೆ. ಮೊದಲನೇ ಪ್ರಯತ್ನ ಚೆನ್ನಾಗಿದೆ. ಇದು ಜನಗಳಿಗೆ ತಲುಪಿ ಇವ್ರ ಸಂದೇಶ ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಅದಕ್ಕೊಂದು ಪ್ರತಿಕ್ರಿಯೆ ಸಿಕ್ಕರೆ ಸಿನಿಮಾದಿಂದ ಒಂದಷ್ಟು ಜನ ಚೇಂಜ್ ಆದರೆ ಸಮಾಜಕ್ಕೆ ಒಳ್ಳೆಯದು ಅನ್ನೋದನ್ನು ತೋರಿಸಿದ್ದಾರೆ. ನಮ್ಮ ಕನ್ನಡ ಚಿತ್ರನ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆ. ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಇವತ್ತಿನ ಕುಡಿತದಿಂದ ಎಷ್ಟೋ ಫ್ಯಾಮಿಲಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಮಕ್ಕಳು ಮರಿ ದಿಕ್ಕಾಪಾಲಾಗಿದ್ದಾರೆ, ಬೀದಿ ಪಾಲಾಗಿದ್ದಾರೆ. ಅಂತ ಕುಡಿತದ ಮಕ್ಕಳು ಇವತ್ತಿನ ದಿನ ಎಜುಕೇಷನ್ ಇದ್ದರೆ ಕೂಲಿನಲ್ಲೇ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ತಂದೆ ತಾಯಿ ಒಬ್ಬರು ಸರಿ ಇದ್ದರೆ ಆ ಮಕ್ಕಳಿಗೆ ಎಲ್ಲಿ ತನಕ ಹೋಗ್ತಾನೆ ಇದೇ ಒಂದು ಉದಾಹರಣೆ. ನಮ್ಮ ಡೈರೆಕ್ಟ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ನಾನು ಮಾಡಿಲ್ಲ, ನಮ್ಮ ಕಲಾವಿದರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಪ್ರೇಕ್ಷಕರೆಲ್ಲರೂ ಬಂದು ಥಿಯೇಟ್ರ್ ಪಿಕ್ಚರ್ ನೋಡಿ. ಯಾಕೆ ಅಂತಂದರೆ ಇವಾಗ ನೀವು ಲವ್ ಅಂತೆ ಇದೆಲ್ಲ ಮಾಮೂಲು ಆಗೋಗಿದೆ, ಕಾಲೇಜ್ದು ಅದು ಇದು ಸ್ಪೆಷಲ್ ಆಗಿದೆ ಕತೆ. ಬಂದು ನೋಡಿ ಅಂತ ಎಲ್ಲರೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಮಿನಿ ದ್ವಾರಕೇಶ್ ಅಂತ, ಟಿ ನರಸೀಪುರ. ಇದರಲ್ಲಿ ನನ್ನದು ಒಂದು ಪಾತ್ರ ಇದೆ, ಇವರು ನನ್ನ ಶ್ರೀಮತಿ, ಇವ್ರದ್ದು ಒಂದು ಪಾತ್ರ ಇದೆ. ದಾಸರಲ್ಲಿ ಎಷ್ಟೆಷ್ಟೋ ಸಿನಿಮಾ ನೋಡಿದ್ದೀವಿ, ಬಟ್ ಈ ಸಿನಿಮಾದಲ್ಲಿ ಕುಡಿದ್ರೆ ಏನಾಗುತ್ತೆ,
ನಾಳೆ ಸಂಸಾರ ಯಾವ ಥರ ಕುಡಿಯೋದು ಜೂಜಾಡೋದು ಇದನ್ನೆಲ್ಲ ಬಿಟ್ಟು ಕಷ್ಟಪಟ್ಟು ದುಡೀರಿ, ದುಡಿದು ಹೊಟ್ಟೆ ತುಂಬ ಊಟ ಮಾಡಿ ಮಕ್ಕಳಿಗೆ ಒಂದು ಎಜುಕೇಷನ್ ಕೊಡಿಸಿ, ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಸಂಸಾರ ಚೆನ್ನಾಗಿರ್ತದೆ, ಎಲ್ಲ ಚೆನ್ನಾಗಿರ್ತದೆ. ಕುಡಿಯೋದ್ರಿಂದ ಏನೂ ಉದ್ಧಾರ ಆಗಿಲ್ಲ. ಕುಡಿಯೋದೇ ಆಗಲಿ, ಸಿಗರೇಟ್ ಸೇಯೋದೇ ಆಗಲಿ, ಜೂಜಾಡೋದು ಯಾರೂ ಉದ್ಧಾರ ಆಗಿಲ್ಲ. ಬರೀ ರೋಗ ತಂದ್ಕೊಂಡು ಹಾಸ್ಪಿಟ್ಲಿಗೆ ಉದಾಹರಣೆಗೆ ನಾವು ಒಂದು ಟೈಮಲ್ಲಿ ಮಾಡ್ತಿದ್ದೋ ಬಿಟ್ಟಿದ್ದೀವಿ. ಯಾಕೆಂದರೆ ಇನ್ಯಾರು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ದಾಸರಳ್ಳಿ ಸಿನಿಮಾ ನೋಡಿ 100 ಡೇಸ್ ಓಡುತ್ತೆ. ಯಾಕೆಂದರೆ ನಿರ್ದೇಶಕರು ಕಪಿಲ್ ಅವರು ಹಾಗೂ ನಮ್ಮ ನಿರ್ಮಾಪಕರು ಉಮೇಶ್ ಅಣ್ಣ ಅವರು 150 ಜನ ಮೇಲೆ ನಮ್ಮ ಸಂಘದ ಕಲಾವಿದರನ್ನ ಹಾಕ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅವ್ರಿಗೊಂದು ಸೆಲ್ಯೂಟು. ಯಾಕೆಂದರೆ ಒಂದು ಸಿನಿಮಾ ಮಾಡಬೇಕಂದ್ರೆ ಭಾಳ ಕಷ್ಟ ಇದೆ. ಇಷ್ಟು ಜನ ಆರ್ಟಿಸ್ಟ್ನು ಒಗ್ಗೂಡಿಸ್ಕೊಂಡು ಸಿನಿಮಾ ಮಾಡೋರಲ್ಲ, ಅದು ತುಂಬ ಅಷ್ಟು ಸುಲಭದ ಮಾತಲ್ಲ. ಕುಡಿಯೋದನ್ನು ಬಿಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನಮಸ್ಕಾರ. ನಾನು ಟೀನರ್ಸ್ ಕುರಿತವರು. ನನ್ನ ಹೆಸರು ಜೋಸ್ಕರ್. ನಾನು ಈ ಚಿತ್ರವನ್ನು ನೋಡಿ ಬಹಳ ದುಃಖ ಆಯಿತು. ಯಾಕೆಂದರೆ ಲಾಸ್ಟ್ ಸೀನಲ್ಲಿ ಅವನು ಕುಡಿದು ತನ್ನ ಸಂಸಾರನೇ ಹಾಳು ಮಾಡಿಕೊಂಡು ಮಣ್ಪಾಲಾಗ್ಬಿಟ್ರಿ ಗಂಡ ಹೆಂಡತಿ ಇಬ್ಬರು. ನಾಳೆ ದಿನ ಆ ಮಗುಗೆ ಆಶ್ರಯಕ್ಕೆ ಬಂದ್ರಲ್ಲ ಲಾಸ್ಟಲ್ಲಿ ಹೀರೋ ಹೀರೋಯಿನ್, ಅದು ಬಹಳ ಮುಖ್ಯ, ಬಹಳ ಮುಖ್ಯ. ಆ ಮಕ್ಕಳಿಗೆ ತಂದೆ ತಾಯಿಯಾಗಿ ಅವರೇ ಮುಂದುವರಿಸ್ಕೊಂಡು ಚೆನ್ನಾಗಿ ಓದಿಸಿ ವಿದ್ಯಾವಂತರಾಗಿ ಮಾಡಬೇಕು. ನಾನು ಈ ಸಂದರ್ಭದಲ್ಲಿ ಏನು ಹೇಳೋದು ಅಂದರೆ, ಕುಡಿಯೋದನ್ನು ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಮಕ್ಕಳಿಗೆ ಎಜುಕೇಷನ್ ಕೊಟ್ಟು ಅವರು ಮೇಲೆ ಬಂದಾಗ ತಂದೆ ತಾಯಿಗಳನ್ನ ಸಾಕುವಂಥ ಕೆಪಾಸಿಟಿ ಇರಬೇಕು. ಇವರು ವಯಸ್ಸಾದ ಮೇಲೆ ತನ್ನ ಮಕ್ಕಳು ಎಜುಕೇಷನ್ ಕಲಿತು ಅವರು ಒಂದು ಉದ್ಯೋಗಕ್ಕೆ ಹೋಗಿ ತನ್ನ ತಂದೆ ತಾಯಿನ ಕೈ ಬಿಡದೆ ವಯಸ್ಸಾದವ್ರನ್ನ ಕಾಪಾಡಿಕೊಂಡು ಅವ್ರನ್ನ ಸಾಕಬೇಕು ಅಂತ ನನ್ನ ಆಸೆ. ಅದರಿಂದ ಈ ಪಿಕ್ಚರ್ ತೆಗೆದವರು, ನಿರ್ಮಾಪಕರು, ನಿರ್ದೇಶಕರು ಎಲ್ಲರಿಗೂ ಥ್ಯಾಂಕ್ಸು. ಅದು 100 ಡೇಸ್ ಮೇಲೆ ಹೋಗಲಿ ಅಂತ ನನ್ನ ಆಸೆ. ಇಷ್ಟು ಹೇಳಿ ಜೈ ದಾಸರಳ್ಳಿ ಸಿನಿಮಾ ನೋಡಿದ್ವಿ. ಈಗ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಕುಟುಂಬ ಕುಡಿತದಿಂದ ಎಷ್ಟು ಸರ್ವನಾಶ ಆಗ್ತದೆ ಅಂತೇಳಿ ಒಂದು ಅಚ್ಚುಕಟ್ಟಾಗಿ ಇದರಲ್ಲಿ ತೋರಿಸಿದ್ದಾರೆ ನಿರ್ಮಾಪಕರಾಗಲಿ ಅಥವಾ ನಿರ್ದೇಶಕರಾಗಲಿ. ಒಬ್ಬ ಕುಡಿತ ಚಟದಿಂದ ಒಂದು ಸಂಸಾರ ಹೆಂಗೆ ಹಾಳಾಗೋಗ್ತದೆ, ಒಬ್ಬ ಸ್ನೇಹಿತನೇ ಕಳ್ಕೊತಾನೆ, ಮತ್ತು ಒಬ್ಬ ಕುಡಿತ ಚಟ ಬಿಟ್ಟಾದ್ಮೇಲೆ ಅವನು ಯಾವ ಥರ ಅವನು ಒಂದು ಸಂತೋಷ ಅವನ ಕುಟುಂಬದ ಜೊತೆಯಲ್ಲಿ ಇರ್ಬೋದು ಅನ್ನೋದು ಒಂದು ಅತ್ಯುತ್ತಮವಾದಂಥ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಇವನು ಒಂದು 2-3 ಸಾಂಗ್ಸು ಬ್ಯೂಟಿಫುಲ್ ಆಗಿದೆ. ಖುಷಿ ಆಯಿತು, ಸಂತೋಷ ಆಯಿತು ಪಿಕ್ಚರ್ನ. ಥ್ಯಾಂಕ್ ಯು. ದಾಸರಳ್ಳಿ ಸಿನಿಮಾ ತುಂಬ ಚೆನ್ನಾಗಿದೆ. ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಈ ಕುಡಿದಿಂದ ಏನಾಗುತ್ತೆ ಏನಾಗಲ್ಲ ಅಂತ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಇದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ನೀವು ಕುಟುಂಬ ಸಮೇತ ಈ ಸಿನಿಮಾ ನೋಡಿದ್ರು ದಯವಿಟ್ಟು ಕುಡಿಯೋದೇ ಬಿಟ್ಬಿಡ್ತಾರೆ. ಈ ಸಿನಿಮಾ ನೋಡೋದು ಎಲ್ಲರೂ ಕುಡಿಯೋದು ಬಿಟ್ಟಿರ್ತಾರೆ. ಈ ಕರ್ನಾಟಕ ಸರ್ಕಾರ ಇಂಥ ಸಿನಿಮಾಗಳನ್ನು ಗುರುತಿಸಿ ಒಂದು ಪ್ರಶಸ್ತಿ ಕೊಡಬೇಕು ಅಂತ ಮನವಿ ಮಾಡ್ತೀನಿ. ನಮಸ್ತೆ, ನಾನು ರತ್ನ ಮಾತಾಡ್ತಾ ಇರೋದು. ದಾಸರಳ್ಳಿ ತುಂಬ ಚೆನ್ನಾಗಿದೆ. ದಾಸರಳ್ಳಿ ಚಲನಚಿತ್ರ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಕುಡಿಯೋದ್ರಿಂದ ಏನೇನು ತೊಂದರೆಗಳಾಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಮೆಸೇಜ್ ಇದೆ. ಕುಡಿಯೋದ್ರಿಂದ ಇಲ್ಲಿ ಎಷ್ಟು ಜನ ಮಕ್ಕಳಿಗೆ ಎಜುಕೇಷನ್ ಮಾಡೋಕ್ಕಾಗ್ತಾ ಇಲ್ಲ, ಹೆಂಡತಿ ಮಕ್ಕಳು ಸಾಕೋಕ್ಕಾಗ್ತಾ ಇಲ್ಲ, ಮನೇಲಿ ಏನು ದಿನಸಿ ಏನು ತಂದು ಹಾಕೋದಕ್ಕಾಗೋದಿಲ್ಲ, ಬರೀ ಕುಡಿಯೋದು ಒಂದೇನೇ ಇರುತ್ತೆ. ಮನೇಲಿ ಆಗ್ತಾ ಇರೋ ಕಷ್ಟಗಳ ಬಗ್ಗೆ ಅವ್ರಿಗೇನು ಕೇರೇ ತಗೊಳ್ಳೋದಿಲ್ಲ. ಹಂಗಾಗಿ ಈ ದಾಸರಳ್ಳಿ ಸಿನಿಮಾದಲ್ಲಿ ಹೆಂಗಿದೆ ಅಂತಂದರೆ, ಒಂದು ಕುಡಿತ ಬಿಡಬೇಕು, ಮನೆ ಉಳಿಸ್ಕೊಳ್ಬೇಕು ಅನ್ನೋದು ಟಾಪಿಕ್ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ದಾಸರಳ್ಳಿ ಸಿನಿಮಾ ನೋಡಬೇಕು. ಇಲ್ಲೇ ಥಿಯೇಟ್ರಿಗೆ ಬಂದು ನೋಡಬೇಕು, ಎಲ್ಲ ಆಶಿಸ್ಬೇಕು. ಥ್ಯಾಂಕ್ ಯು.